ನೂತನ ಸಚಿವ ಪುಟ್ಟರಂಗಶೆಟ್ಟಿ ಮಾಜಿ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದ್ರು. ಈ ವೇಳೆ ನಗುನಗುತ್ತಲೇ ಪುಟ್ಟರಂಗಶೆಟ್ಟಿಗೆ ಸಿದ್ದರಾಮಯ್ಯ ಬುದ್ಧಿ ಮಾತು ಹೇಳಿದ್ರು. ಏನ್ ಪುಟ್ಟರಂಗಶೆಟ್ಟಿ ಅಧಿಕಾರ ಸ್ವೀಕಾರ ಮಾಡಿದ್ರಾ, ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರಾ ಅಂತ ಪುಟ್ಟರಂಗಶೆಟ್ಟಿಯನ್ನ ಪ್ರಶ್ನೆ ಮಾಡಿದ್ರು. ಅಧಿಕಾರ ತೆಗೆದುಕೊಂಡಿದ್ದೀನಿ, ಸಭೆ ನಡೆಸಿಲ್ಲ ಅಂತ ಸಚಿವ ಪುಟ್ಟರಂಗಶೆಟ್ಟಿ ಉತ್ತರ ಕೊಟ್ರು. ಅಧಿಕಾರ ಬಂದ ಮೇಲೆ ಎಲ್ಲರೂ ಕಣ್ಣಿಗೆ ಕಾಣ್ತಿದ್ದಾರಾ ಅಥವಾ ಇಲ್ವಾ ಅಂತ ಪುಟ್ಟರಂಗಶೆಟ್ಟಿಯನ್ನ ವ್ಯಂಗ್ಯವಾಗಿ ಪ್ರಶ್ನೆ ಮಾಡಿದ್ರು. ಸಿರಿ ಬಂದವರಿಗೆ ಜನ ಕಣ್ಣಿಗೆ ಕಾಣೋಲ್ಲ ಅನ್ನೋ ಮಾತಿದೆ, ನೀನು ಆ ರೀತಿ ಆಗಬೇಡ ಅಂತ ಸಿದ್ದರಾಮಯ್ಯ ಬುದ್ಧಿ ಮಾತು ಹೇಳಿದ್ರು. ಆಫೀಸ್ಗೆ ಹೋಗಿದ್ದೇನೆಯಾ? ಇಲಾಖೆ ಅಧಿಕಾರಿಗಳ ಮೀಟಿಂಗ್ ಮಾಡಿಲ್ವಾ? ಸಾರಿ ಅಧಿಕಾರ ಬಂದಾಗ ಎಷ್ಟು ಕಾಣ್ತಲ್ವಾ? ಹಿಂಗೆ ಸಿರಿ ಬಂದವರಿಗೆ. ಇನ್ನೊಂದು ಕಡೆ ಸನ್ಮಾನ ಮಾಡೋದಕ್ಕೆ ಬಂದ ಅಭಿಮಾನಿಗೆ ಸಿದ್ದರಾಮಯ್ಯ ವ್ಯಂಗ್ಯವಾಡಿದ್ರು. ಜನರೇ ಟೋಪಿ ಹಾಕಿದ್ರು, ನೀನ್ಯಾಕೆ ಹಾಕ್ತೀಯಪ್ಪ ಅಂತ ವ್ಯಂಗ್ಯವಾಗಿ ಹೇಳಿದ್ರು. ಬಳಿಕ ಕೈಸನ್ನೆ ಮೂಲಕ ಬಾರಯ್ಯ ಸನ್ಮಾನ ಮಾಡು ಅಂತ ಕರೆದ್ರು. ಆಮೇಲೆ ಅಭಿಮಾನಿ ಚಂದನ್ ಮಾಜಿ ಸಿಎಂಗೆ ಮೈಸೂರು ಪೇಟ ತೊಡಿಸಿ ಶಾಲು ಹಾರ ಹಾಕಿ ಸನ್ಮಾನ ಮಾಡಿದ್ರು. ಜನನೇ ಟೋಪಿ ಹಾಕ್ಬಿಡೋರಿಗೆ, ಜನನೇ ಟೋಪಿ ಹಾಕ್ಬಿಡೋರಿಗೆ, ಜನನೇ ಟೋಪಿ ಹಾಕ್ಬಿಡೋರಿಗೆ. ಯಾಕೆ ಹಾಕ್ತೀರಿ? ಜನನೇ ಟೋಪಿ ಹಾಕ್ಬಿಡೋರಿಗೆ, ಜನನೇ ಟೋಪಿ ಹಾಕ್ಬಿಡೋರಿಗೆ, ಜನನೇ ಟೋಪಿ ಹಾಕ್ಬಿಡೋರಿಗೆ.